ಪ್ರಿಯ ವೀಕ್ಷಕರೇ ನಮಸ್ಕಾರ. ನಮ್ಮ ಹಳ್ಳಿ ಸುದ್ದಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರೂ ಕೂಡ ಆತ್ಮೀಯವಾದ ಸ್ವಾಗತ. ಪಿಂಚಣಿದಾರರಿಗೆ ಮತ್ತೊಂದು ಬಿಗ್ ಅಪ್ಡೇಟ್ ಒಂದು ಬಂದಿದೆ. ಹೌದು, ಜುಲೈ ತಿಂಗಳ ಪಿಂಚಣಿ ನಾಳೆ ಜಮಾ. ಈ ಬಾರಿ 2200 ಜಮಾ ಆಗಲಿದೆ. ಹೌದು, ಪಿಂಚಣಿಯನ್ನ ಹೆಚ್ಚಳವಾಗಿದೆಯಾ? ಹೆಚ್ಚಳವಾಗಿದ್ರೆ ಎಷ್ಟು ಹೆಚ್ಚಳವಾಗಿದೆ? ಯಾರಿಗೆಲ್ಲ ಪಿಂಚಣಿನ ಜಮಾ ಆಗಿಲ್ಲ ಅವರಿಗೆ ಅವರು ಏನು ಮಾಡಬೇಕು ಎಲ್ಲವನ್ನು ಕೂಡ ನಾನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಹಾಗೆ ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮ್ಮ ಪಿಂಚಣಿಯನ್ನ ಈ ಬಾರಿ ಎಷ್ಟು ಜಮಾ ಆಗಲಿದೆ ಎಂಬುದನ್ನು ನಾನು ವಿಡಿಯೋದ ಕೊನೆಯಲ್ಲಿ ಹೇಳ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ಈ ದಾಖಲೆ ಇದ್ದರೆ ಮಾತ್ರ ನಿಮಗೆ ಪಿಂಚಣಿಯನ್ನ ಜಮಾ ಆಗಲಿದೆ. ಇಲ್ಲಿವರೆಗೆ ಯಾರಿಗೆಲ್ಲ ಸ್ಥಗಿತಗೊಂಡಿದೆಯಲ್ವಾ ಅವರಿಗೆ ಈ ದಾಖಲೆಯನ್ನು ಸಲ್ಲಿಸಿದ್ರೆ ಮಾತ್ರ ನಿಮಗೆ ಪಿಂಚಣಿಯನ್ನ ಜಮಾ ಆಗುವಂಥದ್ದು. ಎಲ್ಲ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಒಂದೊಂದಾಗಿ ತಿಳಿಸ್ಕೊಡ್ತಾ ಹೋಗ್ತೀನಿ. ದಯವಿಟ್ಟು ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ದಯವಿಟ್ಟು ಸಂಪೂರ್ಣವಾಗಿ ನೋಡಿ. ಹಾಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ಬನ್ನಿ ಹಾಗಾದರೆ ತಿಳಿಸ್ಕೊಡ್ತಾ ಹೋಗ್ತೀನಿ. ರಾಜ್ಯದ ಲಕ್ಷಾಂತರ ಪಿಂಚಣಿದಾರರಿಗೆ ಸರ್ಕಾರದಿಂದ ಅತ್ಯಂತ ಪ್ರಮುಖವಾದ ಸುದ್ದಿಯೊಂದು ಲಭ್ಯವಾಗಿದೆ. ವಿವಿಧ ಸಾಮಾಜಿಕ ಭದ್ರತಾ ಯೋಜನೆಗಳ ಅಡಿಯಲ್ಲಿ ಮಾಸಿಕ ಧನ ಸಹಾಯ ಪಡೆಯುತ್ತಿರುವ ಫಲಾನುಭವಿಗಳಿಗೆ ಜುಲೈ ತಿಂಗಳ ಪಿಂಚಣಿಯನ್ನು ಬಿಡುಗಡೆ ಆಗುವ ಕುರಿತು ಮತ್ತು ಅದಕ್ಕೆ ಸಂಬಂಧಿಸಿದ ಹೊಸ ನಿಯಮಗಳ ಬಗ್ಗೆ ಮಹತ್ವದ ಮಾಹಿತಿ ಹೊರಬಿದ್ದಿದೆ. ನೀವು ನಿಯಮಿತವಾಗಿ ಪಿಂಚಣಿ ಪಡೆಯಲು ಕೆಲವೊಂದು ದಾಖಲಾತಿಗಳನ್ನು ಕಡ್ಡಾಯವಾಗಿ ನವೀಕರಿಸಬೇಕಾಗುತ್ತದೆ. ಇನ್ನು ನಿಮ್ಮ ಪಿಂಚಣಿ ಸ್ಥಗಿತಗೊಳ್ಳಲು ಅಥವಾ ರದ್ದಾಗಲು ಮುಖ್ಯ ಕಾರಣಗಳು ಏನು? ಬನ್ನಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಕಳೆದ 2-3 ತಿಂಗಳುಗಳಿಂದ ರಾಜ್ಯದ ಹಲವು ಪಿಂಚಣಿದಾರರಿಗೆ ಹಣ ಜಮೆ ಆಗಿಲ್ಲ ಎಂಬ ದೂರುಗಳು ಕೇಳಿಬರುತ್ತಿವೆ. ಪಿಂಚಣಿ ಇಲಾಖೆಯ ಪ್ರಕಾರ ಇದಕ್ಕೆ ಪ್ರಮುಖವಾದ ಕಾರಣಗಳು ಇಲ್ಲಿವೆ. ಮೊದಲನೇದಾಗಿ ವಯೋಮಿತಿ ಸಮಸ್ಯೆ. ಅರ್ಜಿದಾರರ ದಾಖಲಾತಿಗಳಲ್ಲಿ ವಯಸ್ಸಿಗೆ ಸಂಬಂಧಿಸಿದಂತೆ ವ್ಯತ್ಯಾಸಗಳು ಇರುವುದರಿಂದ ಪಿಂಚಣಿಯನ್ನು ತಡೆ ಹಿಡಿಯಲಾಗಿದೆ. ಇನ್ನು ಆದಾಯದ ಮಿತಿ. ಹೌದು, ಸಂಧ್ಯಾ ಸುರಕ್ಷಾ ಯೋಜನೆ, ವೃದ್ಧಾಪ್ಯ ವೇತನ ಅಥವಾ ಅಂಗವಿಕಲರ ಪಿಂಚಣಿ ಪಡೆಯಲು ವಾರ್ಷಿಕ ಆದಾಯದ ಮಿತಿ 32,000 ರೂಪಾಯಿಗಳ ಒಳಗೆ ಇರಬೇಕು. ಇದಕ್ಕಿಂತ ಹೆಚ್ಚಿದ್ರೆ ಪಿಂಚಣಿ ರದ್ದಾಗುತ್ತೆ. ಇನ್ನು ಆದಾಯ ಪ್ರಮಾಣ ಪತ್ರದ ಅವಧಿ ಮುಕ್ತಾಯ. ಹೌದು, 5 ವರ್ಷಗಳ ಹಿಂದೆ ನೀಡಿದ ಆದಾಯ ಪ್ರಮಾಣ ಪತ್ರದ ಅವಧಿ ಮುಗಿದಿರುತ್ತದೆ. ಅದನ್ನು ಮತ್ತೊಮ್ಮೆ ನವೀಕರಿಸಿ ಹೊಸ ಪ್ರಮಾಣ ಪತ್ರವನ್ನು ಸಲ್ಲಿಸಿದ್ರೆ ಪಿಂಚಣಿಯನ್ನ ಜಮಾ ಆಗುವಂಥದ್ದು. ನಿಮ್ಮ ಹತ್ತಿರದ ತಹಸೀಲ್ದಾರ್ ಕಚೇರಿಗೆ ಹೋಗಿ ನೀವು ಆದಾಯ ಪ್ರಮಾಣ ಪತ್ರವನ್ನು ಮತ್ತೊಮ್ಮೆ ಸಲ್ಲಿಸಬೇಕಾಗುತ್ತೆ. ಸಲ್ಲಿಸಿದರೆ ಮಾತ್ರ ನಿಮಗೆ ಪಿಂಚಣಿ ಜಮಾ ಆಗುವಂಥದ್ದು. ಇಲ್ಲಿ ಸರಿಯಾದ ದಾಖಲಾತಿಗಳ ನಿರ್ವಹಣೆ ಇಲ್ಲದ ಕಾರಣ ಹಾಗೂ ಆದಾಯ ಪ್ರಮಾಣ ಪತ್ರದ ಅವಧಿ ಮುಗಿದಿರುವುದರಿಂದ ರಾಜ್ಯದಲ್ಲಿ ಸದ್ಯ ಸುಮಾರು 16 ಲಕ್ಷಕ್ಕೂ ಹೆಚ್ಚು ಮಂದಿ ಪಿಂಚಣಿಯಿಂದ ವಂಚಿತರಾಗಿದ್ದಾರೆ ಎಂದು ಅಂದಾಜಿಸಲಾಗಿದೆ. ಜುಲೈ ತಿಂಗಳ ಪಿಂಚಣಿ ಯಾವಾಗ ಜಮಾ ಆಗಲಿದೆ? ಬನ್ನಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಅದಕ್ಕೂ ಮೊದಲು ನಿಮ್ಮ ಜಿಲ್ಲೆ ಯಾವುದು ಎಂಬುದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಹಾಗೆ ನಿಮಗೆ ಪಿಂಚಣಿನ ಜಮಾ ಆಗಿದ್ರೆ ಎಸ್ ಅಂತ ಕಮೆಂಟ್ ಮಾಡಿ. ಪಿಂಚಣಿದಾರರಿಗೆ ಆರ್ಥಿಕ ಇಲಾಖೆಯಿಂದ ಒಂದು ದೊಡ್ಡ ನಿರಾಳತೆ ಸುದ್ದಿ ಸಿಕ್ಕಿದೆ. ಜುಲೈ ತಿಂಗಳ ಪಿಂಚಣಿ ಬಿಡುಗಡೆಗೆ ಸಂಬಂಧಿಸಿದ ಬಿಲ್ಲಿಂಗ್ ಪ್ರಕ್ರಿಯೆಗಳು ಈಗಾಗಲೇ ಯಶಸ್ವಿಯಾಗಿ ಪೂರ್ಣಗೊಂಡಿವೆ. ಲಭ್ಯವಿರುವ ಮಾಹಿತಿ ಪ್ರಕಾರ ಜುಲೈ 5 ಅಥವಾ ಜುಲೈ 6ರ ನಂತರ ಅರ್ಹ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ನೇರವಾಗಿ ಪಿಂಚಣಿಯನ್ನು ವರ್ಗಾವಣೆ ಆಗಲು ಆರಂಭವಾಗಲಿದೆ. ಪಿಂಚಣಿದಾರರು ಮಾಡಬೇಕಾದ ತುರ್ತು ಕೆಲಸಗಳು ಏನು? ಹೌದು, ನಿಮ್ಮ ಪಿಂಚಣಿಯನ್ನು ಯಾವುದೇ ಅಡೆತಡೆ ಇಲ್ಲದೆ ಬರಬೇಕಾದ್ರೆ ತಕ್ಷಣವೇ ಈ ಕೆಳಗಿನ ಕ್ರಮಗಳನ್ನ ನೀವು ಕೈಗೊಳ್ಳಬೇಕಾಗುತ್ತೆ. ಹೌದು, ನಿಮ್ಮ ಪಿಂಚಣಿ ಖಾತೆಗೆ ನೀಡಿರುವ ಆದಾಯ ಪ್ರಮಾಣ ಪತ್ರಕ್ಕೆ 5 ವರ್ಷ ತುಂಬಿದ್ರೆ ತಕ್ಷಣವೇ ಹೊಸದಾಗಿ ಆದಾಯ ಪ್ರಮಾಣ ಪತ್ರವನ್ನು ಪಡೆದು ಪಿಂಚಣಿ ಇಲಾಖೆಗೆ ಒಪ್ಪಿಸಬೇಕಾಗುತ್ತೆ. ಇನ್ನು ಎರಡನೇದಾಗಿ ನಿಮ್ಮ ವಾರ್ಷಿಕ ಆದಾಯದ ಮಿತಿ 32,000 ಒಳಗಿರುವುದನ್ನು ಖಚಿತಪಡಿಸಿಕೊಳ್ಳಿ. ಇನ್ನು ಮೂರನೇದಾಗಿ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನು ಯಾವಾಗಲೂ ಕೈಗೆ ಸಿಗುವಂತೆ ಇಟ್ಟುಕೊಳ್ಳಿ. ಇಲಾಖೆಯ ಪರಿಶೀಲನೆಗಾಗಿ ಯಾವುದೇ ಸಮಯದಲ್ಲೂ ಕೂಡ ಇವುಗಳನ್ನು ಕೇಳಬಹುದು. ಇನ್ನು ನಾಲ್ಕನೇದಾಗಿ ಒಂದು ವೇಳೆ ಕಳೆದ 2-3 ತಿಂಗಳುಗಳಿಂದ ಹಣ ಬಾರದೇ ಇದ್ದಲ್ಲಿ ತಕ್ಷಣವೇ ನಿಮ್ಮ ಹತ್ತಿರದ ಪಿಂಚಣಿ ಇಲಾಖೆ ಕಚೇರಿಗೆ ಭೇಟಿ ನೀಡಿ ಪೂರಕ ದಾಖಲಾತಿಗಳನ್ನ ಒದಗಿಸಿ ನಿಮ್ಮ ಖಾತೆಯನ್ನು ಒಂದ್ಸಾರಿ ಸರಿಪಡಿಸಿಕೊಳ್ಬೇಕಾಗುತ್ತೆ. ಸ್ನೇಹಿತರೆ, ಮೊದಲನೇದಾಗಿ ಪಿಂಚಣಿದಾರರಿಗೆ ಇರುವ ಒಂದು ದೊಡ್ಡ ಗೊಂದಲಕ್ಕೆ ಮತ್ತು ಕಾಯುವಿಕೆಗೆ ಈಗ ತೆರೆ ಬಿದ್ದಿದೆ. ಜುಲೈ ತಿಂಗಳ ಪಿಂಚಣಿಯನ್ನ ಯಾವಾಗ ಬರುತ್ತೆ ಅಂತ ಲಕ್ಷಾಂತರ ಜನ ಕೇಳ್ತಾ ಇದ್ರು. ಈಗ ಸಿಕ್ಕಿರೋ ಅಧಿಕೃತ ಮಾಹಿತಿ ಪ್ರಕಾರ ರಾಜ್ಯದ ಆರ್ಥಿಕ ಇಲಾಖೆಯ ಪಿಂಚಣಿ ಬಿಡುಗಡೆಗೆ ಸಂಬಂಧಿಸಿದ ಎಲ್ಲಾ ಬಿಲ್ಲಿಂಗ್ ಪ್ರಕ್ರಿಯೆಗಳನ್ನು ಯಶಸ್ವಿಯಾಗಿ ಮುಗಿಸಿದೆ.
ಸಾಮಾನ್ಯವಾಗಿ ಪ್ರತಿ ತಿಂಗಳು ಬಿಲ್ಲಿಂಗ್ ಪ್ರಕ್ರಿಯೆ ಮುಗಿದ ನಂತರ ಹಣ ಬಿಡುಗಡೆಗೆ ಕೇವಲ 2 ಅಥವಾ 3 ದಿನಗಳ ಸಮಯ ಬೇಕಾಗ್ತದೆ. ಈಗಿನ ಅಪ್ಡೇಟ್ ಪ್ರಕಾರ ಜುಲೈ 5 ಅಥವಾ ಜುಲೈ 6ನೇ ತಾರೀಕಿನ ನಂತರ ಫಲಾನುಭವಿಗಳ ಖಾತೆಗೆ ನೇರವಾಗಿ ಡಿಬಿಟಿ ಮೂಲಕ ಹಣ ವರ್ಗಾವಣೆ ಆಗಲು ಶುರುವಾಗಲಿದೆ. ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಆಗಿದ್ರೆ ಜುಲೈ ಮೊದಲ ವಾರದ ಕೊನೆಯಲ್ಲಿ ನಿಮ್ಮ ಮೊಬೈಲ್ಗೆ ಹಣ ಜಮೆ ಆಗುವ ಮೆಸೇಜ್ ಖಂಡಿತ ಬರುತ್ತೆ. ಹಾಗಾಗಿ ಹಣ ಬಿಡುಗಡೆ ಬಗ್ಗೆ ಯಾರು ತಲೆ ಕೆಡಿಸಿಕೊಳ್ಳುವ ಅಗತ್ಯವಿಲ್ಲ. 16 ಲಕ್ಷ ಜನರ ಪಿಂಚಣಿ ತಡೆ ಹಿಡಿಯಲು ಅಸಲಿ ಕಾರಣ ಏನು? ಹೌದು ಸ್ನೇಹಿತರೆ, ಈಗ ನಾವು ಅತಿ ಮುಖ್ಯವಾದ ವಿಷಯಕ್ಕೆ ಬರಬೇಕಾಗಿದೆ. ಒಂದು ಕಡೆ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇದ್ರೆ, ಇನ್ನೊಂದು ಕಡೆ ರಾಜ್ಯದಲ್ಲಿ ಬರೋಬ್ಬರಿ 16 ಲಕ್ಷಕ್ಕೂ ಹೆಚ್ಚು ಫಲಾನುಭವಿಗಳು ಪಿಂಚಣಿ ಸಿಗದೆ ಕಷ್ಟಪಡ್ತಾ ಇದ್ದಾರೆ. ಸಂದೇಶ ಸುರಕ್ಷಾ ಇರಬಹುದು, ವೃದ್ಧಾಪ್ಯ ವೇತನ ಇರಬಹುದು, ಅಥವಾ ಅಂಗವಿಕಲರ ಪಿಂಚಣಿ ಇರಬಹುದು. ಲಕ್ಷಾಂತರ ಜನರ ಖಾತೆಗೆ ಹಣ ಬರೋದೇ ನಿಂತು ಹೋಗಿದೆ. ಯಾಕೆ ಹೀಗಾಯ್ತು? ಬನ್ನಿ ನೋಡ್ತಾ ಹೋಗೋಣ. ಇದಕ್ಕೆ ಮುಖ್ಯ ಕಾರಣ ಸರ್ಕಾರ ಇತ್ತೀಚೆಗೆ ಮಾಡಿರುವ ಕಟ್ಟುನಿಟ್ಟಿನ ನಿಯಮಗಳು ಮತ್ತು ದಾಖಲೆಗಳ ಮರುಪರಿಶೀಲನೆ. ಅರ್ಹರಲ್ಲದವರ ಸುಳ್ಳು ದಾಖಲೆ ನೀಡಿ ಪೆನ್ಷನ್ ಪಡಿತಾ ಇದ್ದಾರೆ ಅನ್ನೋ ಕಾರಣಕ್ಕೆ ಸರ್ಕಾರ ತನಿಖೆ ನಡೆಸಿದೆ. ಇದರಲ್ಲಿ ಮುಖ್ಯವಾಗಿ ವಯೋಮಿತಿಯ ಗೊಂದಲಗಳು ಕಂಡು ಬಂದಿವೆ. ಆಧಾರ್ ಕಾರ್ಡ್ನಲ್ಲಿರುವ ವಯಸ್ಸಿಗೂ ಪಿಂಚಣಿ ಇಲಾಖೆಯ ರೆಕಾರ್ಡ್ನಲ್ಲಿರುವ ವಯಸ್ಸಿಗೂ ಮ್ಯಾಚ್ ಆಗದೇ ಇರೋ ಕಾರಣ ಲಕ್ಷಾಂತರ ಜನರ ಪಿಂಚಣಿಯನ್ನ ತಾತ್ಕಾಲಿಕವಾಗಿ ಹೋಲ್ಡ್ನಲ್ಲಿ ಇಡಲಾಗಿದೆ. ಹಾಗಾಗಿ ನಿಮ್ಮ ದಾಖಲಾತಿಗಳನ್ನ ಸರಿಯಾಗಿ ಇವೆಯಾ ಇಲ್ವಾ ಅನ್ನೋದನ್ನ ನೀವು ಒಂದ್ಸಾರಿ ಚೆಕ್ ಮಾಡ್ಕೊಳ್ಳಿ. ಇನ್ನು ಎರಡನೇ ಅತ್ಯಂತ ದೊಡ್ಡ ಕಾರಣ ಏನಪ್ಪಾ ಅಂತಂದ್ರೆ ಅದು ಆದಾಯ ಪ್ರಮಾಣ ಪತ್ರ. ಸ್ನೇಹಿತರೆ, ಸರ್ಕಾರಿ ನಿಯಮಾವಳಿಗಳ ಪ್ರಕಾರ ನೀವು ಯಾವುದೇ ಸಾಮಾಜಿಕ ಭದ್ರತಾ ಯೋಜನೆಯಡಿ ಮಾಸಾಸನ ಪಡಿಬೇಕಾದ್ರೆ ನಿಮ್ಮ ಕುಟುಂಬದ ವಾರ್ಷಿಕ ಆದಾಯ 32,000 ರೂಪಾಯಿಗಳ ಒಳಗೆ ಇರಬೇಕು. ಒಂದ್ ವೇಳೆ ಪರಿಶೀಲನೆ ನಡೆಸುವಾಗ ನಿಮ್ಮ ಆದಾಯ ಮಿತಿಗಿಂತ ಹೆಚ್ಚಾಗಿ ಅಂದ್ರೆ ಹೆಚ್ಚು ಕಂಡು ಬಂದ್ರೆ ತಕ್ಷಣವೇ ಪಿಂಚಣಿಯನ್ನ ರದ್ದು ಮಾಡಲಾಗ್ತಾ ಇದೆ. ಇದರ ಜೊತೆಗೆ ಇನ್ನೊಂದು ನಿಯಮ ನೆನಪಿರಲಿ, ಯಾವುದೇ ಆದಾಯ ಪ್ರಮಾಣಪತ್ರದ ಸಿಂಧುತ್ವ ಅಥವಾ ವ್ಯಾಲಿಡಿಟಿ ಇರೋದು ಕೇವಲ 5 ವರ್ಷಗಳು ಮಾತ್ರ. ನೀವು ಪಿಂಚಣಿ ಅರ್ಜಿಯ ಜೊತೆ ಕೊಟ್ಟಿದ್ದ ಇನ್ಫಾರ್ಮೇಶನ್ ಸರ್ಟಿಫಿಕೇಟ್ಗೆ, ಇನ್ಕಮ್ ಸರ್ಟಿಫಿಕೇಟ್ಗೆ 5 ವರ್ಷ ತುಂಬಿದ್ರೆ ಅದು ಎಕ್ಸ್ಪೈರ್ ಆಗಿರುತ್ತೆ. ಅದು ಎಕ್ಸ್ಪೈರ್ ಆದ ತಕ್ಷಣ ಕಂಪ್ಯೂಟರ್ ಸಿಸ್ಟಮ್ ಆಟೋಮೆಟಿಕ್ ಆಗಿ ನಿಮ್ಮ ಪೆನ್ಷನ್ ಹಣವನ್ನ ಸ್ಟಾಪ್ ಮಾಡಿಬಿಡುತ್ತೆ. ರಾಜ್ಯದಲ್ಲಿ ಪಿಂಚಣಿ ನಿಂತು ಹೋಗಿದೆ. 16 ಲಕ್ಷ ಜನರಲ್ಲಿ ಶೇಕಡ 80% ಜನರಿಗೆ ಇದೇ ಸಮಸ್ಯೆ ಎದುರಾಗ್ತಾ ಇದೆ. ಪಿಂಚಣಿ ಏನಾದರೂ ನಿಂತಿದ್ರೆ ತಕ್ಷಣ ನೀವು ಈ ಕೆಲಸವನ್ನ ಮಾಡಬೇಕಾಗುತ್ತೆ. ಹೌದು, ಏನಪ್ಪಾ ಅಂತಂದ್ರೆ ಹೊಸ ಆದಾಯ ಪ್ರಮಾಣ ಪತ್ರವನ್ನ ಪಡೆದುಕೊಳ್ಬೇಕಾಗುತ್ತೆ. ಎರಡನೇದಾಗಿ ದಾಖಲೆಗಳನ್ನ ಸಲ್ಲಿಕೆ ಮಾಡಬೇಕಾಗುತ್ತೆ. ಹೌದು, ಹೊಸ ಇನ್ಕಮ್ ಸರ್ಟಿಫಿಕೇಟ್ಗೆ ಕೈಗೆ ಬಂದ ತಕ್ಷಣ ಅದರ ಜೆರಾಕ್ಸ್ ಪ್ರತಿಯನ್ನ ನಿಮ್ಮ ಆಧಾರ್ ಕಾರ್ಡ್ ಮತ್ತು ಪಿಂಚಣಿ ಮಂಜೂರಾತಿ ಪತ್ರದ ಜೊತೆಗೆ ಸೇರಿಸಿ ನಿಮ್ಮ ತಾಲೂಕಿನ ಪಿಂಚಣಿ ಇಲಾಖೆಗೆ ಅಥವಾ ತಹಸೀಲ್ದಾರ್ ಕಚೇರಿಗೆ ಸಲ್ಲಿಸಬೇಕಾಗುತ್ತೆ. ಅಧಿಕಾರಿಗಳು ನಿಮ್ಮ ಹೊಸ ದಾಖಲಾತಿಗಳನ್ನ ಕಂಪ್ಯೂಟರ್ನಲ್ಲಿ ಅಪ್ಡೇಟ್ ಮಾಡಿದ ತಕ್ಷಣ ನಿಮ್ಮ ಪಿಂಚಣಿ ಖಾತೆ ಮತ್ತೆ ಚಾಲ್ತಿ ಬರುತ್ತೆ. ಒಂದು ವೇಳೆ ಕಳೆದ 2-3 ತಿಂಗಳುಗಳಿಂದ ನಿಮಗೆ ಹಣ ಬಂದಿಲ್ಲ ಅಂತಂದ್ರೆ ದಾಖಲೆ ಅಪ್ಡೇಟ್ ಆದ ಮೇಲೆ ಆ ಹಳೆಯ ಬಾಕಿ ಹಣವು ಸೇರಿ ಒಟ್ಟಿಗೆ ಜಮಾ ಆಗುವ ಅವಕಾಶ ಇರುತ್ತೆ. ಸ್ನೇಹಿತರೆ, ಜುಲೈ ತಿಂಗಳ ಪಿಂಚಣಿ ಹಣ ಬಿಡುಗಡೆ ಆಗುವಾಗ ಯಾವುದೇ ತೊಂದರೆ ಆಗಬಾರ್ದು ಅಂದ್ರೆ ನಿಮ್ಮ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರಗಳನ್ನ ಈಗಲೇ ರೆಡಿ ಮಾಡಿ ಇಟ್ಕೊಳ್ಳಿ. ಇಲಾಖೆ ಯಾವಾಗ ಕೇಳಿದ್ರು ಕೂಡಲೇ ಸಿದ್ಧವಾಗಿರಿ. ಕೊನೆಯದಾಗಿ ನನ್ನದೊಂದು ಸಣ್ಣದ ವಿನಂತಿ ಏನಪ್ಪಾ ಅಂತಂದ್ರೆ, ನಮ್ಮ ಹಳ್ಳಿಗಳಲ್ಲಿರುವ ಎಷ್ಟೋ ಜನ ಹಿರಿಯ ನಾಗರಿಕರಿಗೆ, ಅವಿದ್ಯಾವಂತರಿಗೆ ಈ 5 ವರ್ಷದ ಆದಾಯ ಪ್ರಮಾಣ ಪತ್ರದ ನಿಯಮಗಳ ಬಗ್ಗೆ ಯಾವುದೇ ಮಾಹಿತಿ ಇರೋದಿಲ್ಲ. ಪಾಪ ಅವರು ಬ್ಯಾಂಕ್ಗಳಿಗೆ, ಕಚೇರಿಗಳಿಗೆ ಅಲಿಯುತ್ತಿದ್ದಿರ್ತಾರೆ. ದಯವಿಟ್ಟು ಈ ವಿಡಿಯೋನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಶೇರ್ ಮಾಡಿ. ನಿಮ್ಮ ಮನೆಯಲ್ಲಿ ಅಥವಾ ಅಕ್ಕಪಕ್ಕದ ಮನೆಯಲ್ಲಿರುವ ಹಿರಿಯರಿಗೆ ಈ ವಿಷಯವನ್ನ ತಿಳಿಸಿ ಅವರಿಗೆ ಸಹಾಯ ಮಾಡಿ. ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಹಾಗೆ ನಿಮಗೇನಾದರೂ ಪಿಂಚಣಿ ಬರೋದ್ರಲ್ಲಿ ತೊಂದರೆ ಆಗ್ತಾ ಇದ್ರೆ ನಮ್ಮ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ ತಿಳಿಸಿ. ನಾನು ಅದಕ್ಕೆ ಪರಿಹಾರ ತಿಳಿಸಲು ಪ್ರಯತ್ನಿಸ್ತೇನೆ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಪ್ರಮುಖ ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ಧನ್ಯವಾದಗಳು. ನಮಸ್ಕಾರ.